ಜಗತ್ತಿನೆದುರುಗಡೆ ಭಾರತ ತಲೆ ತೆಗೆಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಸಂಘ ಪರಿವಾರ ಮತ್ತು ಬಿಜೆಪಿ ಕಿಡಿಗೇಡಿಗಳು ನಡ್ಕೊಂಡಿದ್ದಾರೆ. ಶುದ್ಧೀಕರಿಸಿಕೊಳ್ಬೇಕಾಗಿದ್ದು ನೆಲವನ್ನಲ್ಲ, ಅವರ ಮೆದುಳಿಗೆ ಬಡಿದಿರುವಂತಹ ರೋಗವನ್ನು. ಕೆಳಜಾತಿಯವರಿಗೆ ಸೇರಿದವರು ಅನ್ನೋ ಕಾರಣಕ್ಕಾಗಿ, ಅವರು ದಲಿತರು ಅನ್ನೋ ಕಾರಣಕ್ಕಾಗಿ ಅವರು ಭಾಷಣ ಮಾಡಿದ ಜಾಗವನ್ನು ಇವರು ಹೋಮ ಹವನ ಮಾಡಿ ಸ್ವಚ್ಛಗೊಳಿಸ್ತಾರೆ ಅಂತಂದರೆ, ಇವರಂಥ ಅನಾಗರಿಕರು, ಇವರಂಥ ಮೂರ್ಖರು, ಇವರಂಥ ದೇಶದ್ರೋಹಿಗಳು ಈ ಜಗತ್ತಲ್ಲಿ ಬೇರೆ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಸಾಮಾನ್ಯ ದಲಿತರ ಗತಿ ಏನಾಗಬೇಕು ಈ ದೇಶದಲ್ಲಿ, ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕಾದ ಈ ಸಂದರ್ಭದಲ್ಲಿ. ನೋಡಿ, ದೇಶದಲ್ಲಿ ಅಂತ ಒಬ್ಬ ದೊಡ್ಡ ವ್ಯಕ್ತಿ, ಅಂತ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ರೀತಿಯಾದ ಒಂದು ಅವಮಾನ ಆಗುತ್ತೆ ಅಂದ್ರೆ, ಅವರ ಭಾಷಣ ಮಾಡಿದ ನಂತರ ಉತ್ತರಾಖಂಡಲ್ಲಿ ಆ ವೇದಿಕೆಯನ್ನು ಶುದ್ಧೀಕರಣ ಮಾಡೋ ಅಂತ ಒಂದು ಹೀನಾಯ ಕೆಲಸ ನಡೆದಿದೆ, ಕಚಡ ಕೆಲಸ ನಡೆದಿದೆ. ಇನ್ನು ಸಾಮಾನ್ಯ ದಲಿತರ ಗತಿ ಏನಾಗಬೇಕು ಈ ದೇಶದಲ್ಲಿ, ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕಾದ ಈ ಸಂದರ್ಭದಲ್ಲಿ. ಅಮುದನ್ ಅನ್ನೋ ವ್ಯಕ್ತಿ ಏನೋ ಅಲ್ಲಿ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಕ್ ಹೋದ ಕೊಯಂಬತ್ತೂರಲ್ಲಿ ಒಬ್ಬ ದಲಿತ ಹುಡುಗ, ಒಬ್ಬ ದಲಿತ ಸ್ಟೂಡೆಂಟ್ನ ಹೀನಾಮಾನವಾಗಿ ಹೊಡೆದಾಕಿದ್ದಾರೆ. ಈ ರೀತಿಯಾದ ಘಟನೆಗಳು ದಿನನಿತ್ಯ ನಡೀತಾ ಇದ್ದಾವೆ ಈ ದೇಶದಲ್ಲಿ. ಬೆಳಕಿಗೆ ಬಂದಿದ್ದು ಖರ್ಗೆ ಅಂತ ಒಬ್ಬ ದೊಡ್ಡ ವ್ಯಕ್ತಿನ ಈ ರೀತಿಯಾಗಿ ಅವಮಾನ ಮಾಡಿದ್ದಕ್ಕೆ ಬೆಳಕಿಗೆ ಬರ್ತಾ ಇದೆ, ಒಂದು ಪಬ್ಲಿಸಿಟಿ ಸಿಗ್ತಾ ಇದೆ. ಆದರೆ ಈ ರೀತಿಯಾದ ವಿಚಾರಗಳು ಸಾವಿರಾರು ವರ್ಷದಿಂದ ಏನು ನಡ್ಕೊಂಡು ಬರ್ತಾ ಇದೆಯೋ, ಇವತ್ತು AI ಯುಗ ಅಂತಾರೆ, ಸಾಫ್ಟ್ವೇರ್ ಯುಗ ಅಂತಾರೆ, ಸ್ಪೇಸ್ ಯುಗ, ಏರೋಸ್ಪೇಸ್ ಯುಗ ಅಂತಾರೆ. ಇಂಥ ಒಂದು ಸಂದರ್ಭದಲ್ಲೂ ಈ ದೇಶದಲ್ಲಿ ಈ ರೀತಿಯಾದ ಹೀನಾಯ ಕೃತ್ಯಗಳು ನಡೀತಾ ಇದೆಯಲ್ಲ, ಪ್ರತಿಯೊಬ್ಬರು ನಾಚಿಕೆ ಪಡಬೇಕಾಗಿರೋ ವಿಚಾರ, ತಲೆ ತೆಗೆಸುವಂಥ ವಿಚಾರ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ರಾಜಸ್ಥಾನದ ಹಲ್ದಾನಿ ಅನ್ನುವಂಥ ಒಂದು ಬಹಿರಂಗ ಸಭೆಯಲ್ಲಿ ಮಾತನಾಡಿದ ನಂತರ ಅವರು ಹೋದ ಮೇಲೆ ಅವರು ನಿಂತು ಮಾತನಾಡಿದಂತಹ ನೆಲವನ್ನು ಈ ಕೋಮುವಾದಿ ಶಕ್ತಿಗಳು, ಈ ಶ್ರೀರಾಮ್ ಸೇನೆ ಅಂತ ವಿಷಪೂರಿತವಾದಂತಹ ಸಂಘಟನೆ ಅದನ್ನು ಅಲ್ಲಿ ಏನು ಹೋಮ ಹವನ ಮಾಡಿ ಅದನ್ನು ಶುದ್ಧೀಕರಿಸಿದ್ದಾರೆ. ಶುದ್ಧೀಕರಿಸಿಕೊಳ್ಬೇಕಾಗಿದ್ದು ನೆಲವನ್ನಲ್ಲ, ಅವರ ಮೆದುಳಿಗೆ ಬಡಿದಿರುವಂತಹ ರೋಗವನ್ನು. ಆ ಮೆದುಳಿಗೆ ಬಡಿದಿರುವಂಥ ರೋಗವನ್ನು ಅವರು ಅದನ್ನು ಶುದ್ಧೀಕರಿಸ್ಕೊಂಡ್ರೆ ಈ ದೋಷ ಶುದ್ಧಿ ಆಗುತ್ತೆ. ಹೀಗಾಗಿ ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಮಾಡಿರುವಂಥ ಅಪಮಾನದ ಬಗ್ಗೆ ಈ ದೇಶದ ಪ್ರಧಾನಿ ಮತ್ತು RSSನ ಮುಖ್ಯಸ್ಥ ಇದಕ್ಕೆ ಕ್ಷಮೆ ಯಾಚಿಸಬೇಕು, ಮೋಹನ್ ಭಾಗವತ್. ಹಾಗೆಯೇ ಈ ಶ್ರೀರಾಮ ಸೇನೆಯಂತಹ ಈ ಸಂವಿಧಾನ ವಿರೋಧಿ ಚಳುವಳಿ ಸಂಘಟನೆ ಇದೆ, ಅದನ್ನು ಕೂಡಲೇ ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅದನ್ನು ಆಗ್ರಹ ಮಾಡುತ್ತೆ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಬಹುದೊಡ್ಡ ನಾಯಕರವರು. ಒಂದು ರಾಷ್ಟ್ರೀಯ ಪಕ್ಷದ, ಈ ದೇಶವನ್ನು ಕಟ್ಟಿ ಬೆಳೆಸಿದಂಥ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರವರು. ಅವರು ಹೋಗಿ ಒಂದು ವೇದಿಕೆ ಮೇಲೆ ನಿಂತು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾರತದ ಸಮಸ್ಯೆ, ಈ ದೇಶದ ಯುವಜನರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆ, ಈ ದೇಶದ ನೊಂದವರು, ಬಡವರು, ದೀನದಲಿತರ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಯನ್ನು ಕುರಿತು ಜನಗಳ ಜೊತೆ ಮಾತಾಡಿದ್ರೆ, ಅವರು ಕೆಳಜಾತಿಯವರಿಗೆ ಸೇರಿದವರು ಅನ್ನೋ ಕಾರಣಕ್ಕಾಗಿ, ಅವರು ದಲಿತರು ಅನ್ನೋ ಕಾರಣಕ್ಕಾಗಿ ಅವರು ಭಾಷಣ ಮಾಡಿದ ಜಾಗವನ್ನು ಇವರು ಹೋಮ ಹವನ ಮಾಡಿ ಸ್ವಚ್ಛಗೊಳಿಸ್ತಾರೆ ಅಂತಂದರೆ, ಇವರಂಥ ಅನಾಗರಿಕರು, ಇವರಂಥ ಮೂರ್ಖರು, ಇವರಂಥ ದೇಶದ್ರೋಹಿಗಳು ಈ ಜಗತ್ತಲ್ಲಿ ಬೇರೆ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಅವರು ಮಾಡಿದ ಮೂರ್ಖತನಕ್ಕೆ ಈ ದೇಶದ ಪ್ರಧಾನಿ ಮತ್ತು ಈ ದೇಶದ ಗೃಹ ಸಚಿವರು ಅವರು ಇಡೀ ದೇಶದ ದಲಿತ ಸಮುದಾಯದ ಕ್ಷಮೆಯನ್ನು ಕೇಳಬೇಕು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷಮೆಯನ್ನು ಕೂಡ ಕೇಳಬೇಕು. ಇಲ್ಲದೆ ಹೋದರೆ ಈ ದೇಶ ನಿಮ್ಮನ್ನು ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ನಿಮಗೆ ಇಂದಲ್ಲ ನಾಳೆ ಏನು ಶಿಕ್ಷೆಯನ್ನು ಕೊಡಬೇಕೋ ಅದನ್ನು ಈ ದೇಶ ಕೊಟ್ಟೇ ತೀರುತ್ತೆ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಗತ್ತಿನೆದುರುಗಡೆ ಭಾರತ ತಲೆ ತೆಗೆಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಸಂಘ ಪರಿವಾರ ಮತ್ತು ಬಿಜೆಪಿ ಕಿಡಿಗೇಡಿಗಳು ನಡ್ಕೊಂಡಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೀ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಈ ದೇಶದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನದಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ಒಂದು ಗೌರವ ಇದೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಮಾತನಾಡಿದಂಥ ವೇದಿಕೆಯನ್ನು ಶುದ್ಧೀಕರಣ ಮಾಡ್ತೀವಂತಂದರೆ ಇವರ ಮಿದುಳುಗಳು ಸತ್ತೋಗಿದ್ದಾವೆ, ಇವರು ಮಿದುಳಲ್ಲಿ ವಿಷ ತುಂಬಿಕೊಂಡಿದೆ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗ್ತಾ ಇದೆ. ನನಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ಇಷ್ಟೊಂದು ಹೀನ ಕೃತ್ಯ ಮಾಡಿರುವಂತಹ ಈ ಸಂಘ ಪರಿವಾರದ ಶ್ರೀರಾಮ ಸೇನೆ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲಿಗೆ ಕಳಿಸೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಅದನ್ನು ಮಾಡಲಿಲ್ಲ. ಅಂದರೆ ಅರ್ಥ ಏನಂತಂದರೆ, ಕೇಂದ್ರ ಸರ್ಕಾರ ಇಡೀ
ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಈ ಕಿಡಿಗೇಡಿಗಳ ಪರವಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅಮಿತ್ ಶಾ ಅವರು ಇದ್ರ ಕುರಿತಂತೆ ತುಟಿ ಬಿಚ್ಚಿಲ್ಲ, ಮೌನವಾಗಿದ್ದಾರೆ. ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿಯಲ್ಲಿ ಈ ಕೃತ್ಯದ ಈ ಕಿಡಿಗೇಡಿಗಳ ಪರವಾಗಿ ಕೇಂದ್ರ ಸರ್ಕಾರ ಇದೆ ಅನ್ನುವಂಥದ್ದನ್ನು ಇವತ್ತು ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಈ ಘಟನೆಯನ್ನು ಖಂಡಿಸ್ತೀವಿ. ತಕ್ಷಣದಲ್ಲಿ ಈ ಕಿಡಿಗೇಡಿಗಳನ್ನು ಬಂಧಿಸಿ ಅವರನ್ನು ಜೈಲಿಗಟ್ಟುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ನಿಜವಾಗ್ಲೂ ಕೇಂದ್ರ ಸರ್ಕಾರ ಸಂವಿಧಾನದ ಪರವಾಗಿ, ದಲಿತರ ಪರವಾಗಿದೆ ಅಂತಂದರೆ ಈ ಕಿಡಿಗೇಡಿಗಳ ಮೇಲೆ ಕ್ರಮ ತಗೊಳ್ಬೇಕು. ಈ ಕಿಡಿಗೇಡಿ ಕೃತ್ಯವನ್ನು ಮಾಡಿದಂಥ ಶ್ರೀರಾಮ್ ಸೇನೆಯನ್ನು ನಿಷೇಧ ಮಾಡುವಂಥ ಆದೇಶವನ್ನು ಹೊರಡಿಸಿ ಆ ಮುಖಾಂತರ ಈ ದೇಶದ ನಾಗರಿಕರಿಗೆ ಗೌರವ ಕೊಡಬೇಕಂತೇಳಿ ಒತ್ತಾಯಿಸಿ ಹೋರಾಟವನ್ನು ಮಾಡ್ತಾ ಇದ್ದೀವಿ.